ರಾಜ್ಯ ಸರ್ಕಾರ ಹಾಗೂ ಚುನಾವಣಾ ಆಯೋಗ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸಲು ಎಲ್ಲಾ ರೀತಿಯ ತಯಾರಿ ಮಾಡಿರುವುದು ಸಂತಸದ ವಿಚಾರ. ತುಮಕೂರು ಜಿಲ್ಲಾಡಳಿತ ಗ್ರಾಮ ಪಂಚಾಯಿತಿಯ ಮೀಸಲಾತಿ ಪ್ರಕಟಣೆ ಹೊರಡಿಸಿದ್ದು ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಕಡಬ ಶಂಕರ್ ತಿಳಿಸಿದರು. ಗುಬ್ಬಿ ನಗರದ ಪ್ರವಾಸಿ ಮಂದಿರದಲ್ಲಿ ದಲಿತ ಮುಖಂಡರು ಆಯೋಜಿಸಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ತುಮಕೂರು ಜಿಲ್ಲೆಯ ಎಲ್ಲಾ ತಾಲೂಕು ವ್ಯಾಪ್ತಿಯ ದಲಿತರು ಹೆಚ್ಚು ಜನಸಂಖ್ಯೆ ಇರುವ ಕಡೆ ಮೀಸಲಾತಿ ನೀಡದೆ ದಲಿತ ಸಮುದಾಯಕ್ಕೆ ರಾಜ್ಯ ಸರ್ಕಾರ ಚುನಾವಣಾ ಆಯೋಗ ಅನ್ಯಾಯ ಮಾಡಲು ಹೊರಟಿದೆ. ಕಳೆದ 20 ವರ್ಷಗಳಿಂದ ಮೀಸಲಾತಿ ಪಡೆಯುವಲ್ಲಿ ದಲಿತರು ವಂಚನೆಗೆ ಒಳಗಾಗುತ್ತಾ ಬಂದಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮಂಚಿಹಳ್ಳಿ ಶಿವಸ್ವಾಮಿ, ನಿಟ್ಟೂರು ನಾಗರಾಜ್, ನಾಗಭೂಷಣ, ಕೆಎಲ್ ರವಿಕುಮಾರ್, ಕೃಷ್ಣಪ್ಪ, ಹರವೇಸಂದ್ರ, ನರೇಂದ್ರ, ಕೃಷ್ಣಸ್ವಾಮಿ ಇತರರು ಉಪಸ್ಥಿತರಿದ್ದರು. ಒಂದು ಕ್ಷೇತ್ರ ಕೊಟ್ಟಿರ್ತಾರೆ, ಅಲ್ಲಿ ಏನಾಗಿರುತ್ತೆ ಅಂದರೆ ನಾವಿಲ್ಲಿ ಎಸ್ಸಿನಲ್ಲಿ 400 ವೋಟ್ ಮಡಿಕೊಂಡಿರ್ತೀವಿ, ಅಲ್ಲಿ ಯಾರೋ ಒಬ್ಬ 12 ವೋಟ್ ಮಡಿಕೊಂಡಿರ್ತಾರೆ ನಮ್ಮ ಒಂದು ಅಣ್ಣ ತಮ್ಮದಿರು. ಅಂದರೆ ನಾವೇನು ಇದನ್ನು ಕೇಳಿದ್ವು ಒಳ ಮೀಸಲಾತಿ, ಅದಕ್ಕೆ ಸೇರಿಕೊಂಡಿರೋ ಅಂತ ಇನ್ನೊಂದು ಸಮುದಾಯಗಳು ಸೇರ್ಕೊಂಡಿರ್ತಾರೆ. ಅವರ 10-12 ವೋಟ್ ಇರ್ತಾರೆ, ಅಂಥ ವ್ಯಕ್ತಿನ ಅಲ್ಲಿ ಚೂಸ್ ಮಾಡ್ತಾರೆ. ಯಾಕೆ ಅಂದರೆ ಅವರು ಸ್ಪರ್ಶ ಜಾತಿಗಳು ಆಗಿರ್ತಾರೆ, ನಮ್ಮದು ಅಸ್ಪೃಶ್ಯ ಜಾತಿ, ಅವರು ಸ್ಪರ್ಶ ಜಾತಿ ಆಗಿರೋದ್ರಿಂದ ಅವರು ಒಳಗೆ ಹೋಗ್ತಾರೆ. ಅವ್ರಿಗೆ ಮತದಾನ ಕೊಡಬೇಕು ಅಂತ ಅವ್ರಿಗೆ ಒಂದು ಕನಕರಣೆ ಬಂದಿರುತ್ತೆ. ಸಾಮಾನ್ಯರಿಗೆ ನಮಗೆ ತೋರಿಕೆಯಾಗಿ ನಮ್ಮ ಹತ್ರ ಮತ ಪಡಿತಾರೆ, ಬಟ್ ನಮಗೆ ಮೋಸ ಆಗ್ತಾ ಇದೆ. ಹಾಗಾಗಿ ದಯಮಾಡಿ ಏನು ನಮ್ಮ ಸಮುದಾಯಗಳಿಗೆ ನಮ್ಮ ಸಮುದಾಯ ಎಲ್ಲಿ ಇದೆಯೋ ಅಲ್ಲಿಗೆ ಕ್ಯಾಟಗರಿ ವಿಂಗಡಣೆ ಮಾಡಿಕೊಡ್ಬೇಕು, ನಮ್ಮ ಎಸ್ಸಿಗೆ ಕ್ಯಾಟಗರಿನ. ಇಲ್ಲವಾದರೆ ಈ ಪಂಚಾಯಿತಿ ಚುನಾವಣೆನ ಬಹಿಷ್ಕರಿಸ್ತೀವಿ. ನಾವು ಎಲ್ಲೆಲ್ಲಿ ಅನ್ಯಾಯ ಆಗಿದೆಯೋ ಆ ಕಡೆ ನಾವು ಬಹಿಷ್ಕರಿಸ್ತೀವಿ ಚುನಾವಣೆ ಅಂತ ಜಿಲ್ಲಾ ಒಂದು ಆಡಳಿತ ವರ್ಗಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತುಮಕೂರು ಜಿಲ್ಲೆಯಲ್ಲಿ ಏನು ಸ್ಥಳೀಯ ಸಂಸ್ಥೆಗಳಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಏನು ಮೀಸಲಾತಿಗಳನ್ನು ಹಂಚಿಕೆ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ. ಆದರೆ ಈ ಚುನಾವಣೆಯ ಮೀಸಲಾತಿಯ ಹಂಚೋ ಒಂದು ವಿಚಾರದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಷನ್ ಸಮುದಾಯಗಳು ನಿಲ್ಲೋ ಜಾಗದಲ್ಲಿ ರಿಸರ್ವೇಷನನ್ನು ಕೊಟ್ಟಿಲ್ಲ. ಜನರಲ್ ಏರಿಯಾದಲ್ಲಿ ನಮ್ಮನ್ನು ನಿಲ್ಲಿಸಿ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ತಗೊಂಬಂದು ನಮ್ಮ ಕ್ಯಾಟಗರಿಗಳಲ್ಲಿ ಹಾಕಿ ನಾವು ಗೆಲ್ತಕ್ಕಂಥ ಅವಕಾಶಗಳು ಇದ್ರೂ ಸಹ ನಾವು ಸೋಲೋ ಪರಿಸ್ಥಿತಿ ಬಂದಿರುತ್ತೆ. ನಮ್ಮ ಸಮುದಾಯಗಳಿಗೆ ಏನಾದರೂ ಪಂಚಾಯತ್ ವತಿಯಿಂದ ಸರ್ಕಾರದ ವತಿಯಿಂದ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೊರಟಾಗ ಅಲ್ಲಿ ನಮಗೆ ನಿರಾಶೆ ಆಗುತ್ತೆ. ಏಕೆಂದರೆ ಆ ಭಾಗದಲ್ಲಿ ನಮಗೆ ಪ್ರಶ್ನೆ ಮಾಡೋ ಅಧಿಕಾರ, ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವದ ನಾವು ವಂಚಿತರಾಗ್ತೀವಿ. ಅದಕ್ಕೋಸ್ಕರ ಎಲ್ಲಿ ನಮ್ಮ ಸಮುದಾಯ ಇದೆಯೋ ಅಲ್ಲಿ ನಮಗೆ ರಿಸರ್ವೇಷನ್ ಅನ್ನು ಕೊಡಿ, ಇದು ನಮ್ಮ ಉದ್ದೇಶ. ಈಗ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಹೇಳ್ಕೊಳ್ಳೋದಾದ್ರೆ ನಿಟ್ಟೂರು ಒಂದು ಉದಾಹರಣೆ ತಗೊಂತೀನಿ. ನಿಟ್ಟೂರು ಗ್ರಾಮ ಪಂಚಾಯತಿನಲ್ಲಿ ಒಂದು ಉದಾಹರಣೆಯನ್ನು ತಗೊಂತೀನಿ. ನಿಟ್ಟೂರು ಗ್ರಾಮ ಪಂಚಾಯತ್ ಸತತವಾಗಿ 15 ವರ್ಷಗಳಿಂದ ಜನರಲ್ ಏರಿಯಾದಲ್ಲಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನಲ್ಲಿ ರಿಸರ್ವೇಷನ್ ಕೊಡ್ತಾ ಇದ್ದಾರೆ. ಮನೆಗಳು ಇರ್ತಕ್ಕಂಥ ಜಾಗದಲ್ಲಿ ರಿಸರ್ವೇಷನ್ ಅನ್ನು ಕೊಟ್ಟಿಲ್ಲ. ನಾವು ಅಲ್ಲಿ ಹೋಗಿ ನಮ್ಮ ಒಂದು ಚುನಾವಣೆಯನ್ನು ಫೇಸ್ ಮಾಡಬೇಕು ಅಂದಾಗ ಅಲ್ಲಿ ಏನು ನಮ್ಮ ಸಮುದಾಯ ಎಲ್ಲಿ ವಿಧೇಯತೆಯಿಂದ ಇರುತ್ತೋ ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಏನು ಅವ್ರಿಗೆ ಒಬಿಡಿಯೆಂಟ್ ಆಗಿರ್ತಾರೋ ಅವರನ್ನು ಯಾರಾದರೂ ಸೂಚನೆ ಮಾಡ್ಕೊಳ್ಳೋಕೆ ಅವ್ರು ಇಷ್ಟಪಡ್ತಾರೆ. ನಮ್ಮ ಓಟುಗಳನ್ನು ನಾವು ಹಾಕಿ ಗೆಲ್ಲೋ ಸ್ಥಳದಲ್ಲಿ ನಮಗೆ ಮೀಸಲಾತಿಯನ್ನು ಹಂಚಿಕೆ ಮಾಡಿ ಎಸ್ಸಿ ಬಂದಿರತಕ್ಕಂಥದ್ದು ನಮ್ಮ ಸಮುದಾಯಗಳಲ್ಲಿ ಇರ್ತಕ್ಕಂಥ ಸ್ಥಳಗಳಲ್ಲಿ ಕೊಡಿ, ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕೊಡಿ. ಉದಾಹರಣೆ 4ನೇ ಬ್ಲಾಕ್ನಲ್ಲಿ ನಾವು ಎಸ್ಸಿ ಆಗಿದ್ದೀವಿ, ಎಸ್ಸಿನಲ್ಲಿ ಅಲ್ಲಿ ಕೊಡಿ. ನಮ್ಮನ್ನು ತಗೊಂಡೋಗಿ 3ನೇ ಬ್ಲಾಕಿಗೆ ಹಾಕ್ತಿರಲ್ಲ, ಅದು ನಮ್ಮ ದೌರ್ಬಲ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾಕೆಂದರೆ ಗೆಲ್ಲೋ ಸಂದರ್ಭ ಇದ್ರೂ ನಾವು ಸೋತ್ ಮನೆಗೆ ಬಂದಿದ್ದೇವೆ. ನಮ್ಮ ಒಂದು ಚುನಾವಣೆಯಲ್ಲಿ ಎಲ್ಲ ವರ್ಚಸ್ಸಿದ್ರು ನಾವಲ್ಲಿ ಗೆಲ್ಲ ಸಾಮರ್ಥ್ಯ ನಾವು ಕಳ್ಕೊಂಡಿರ್ತೀವಿ. ಇದು ಎಲ್ಲೋ ಒಂದು ಕಡೆ ಸರ್ಕಾರ ನಮಗೆ ವಂಚನೆ ಮಾಡ್ತಾ ಇದೆ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ನಾವು ಗುಬ್ಬಿ ತಾಲೂಕಿನಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಇದನ್ನು ಖಂಡಿಸ್ತಾ ಇದ್ದೀವಿ. ಸ್ಥಳೀಯ ಚುನಾವಣೆ ಬರ್ತಾ ಇದೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಪ್ರಕಟಣೆ ಮಾಡಿದ್ದಾರೆ. ಅದರಲ್ಲಿ ಕುಂದೂರ್ನಹಳ್ಳಿ ಗ್ರಾಮದಲ್ಲಿ ನಮ್ಮ ಮಾದಿಗ ಜನಾಂಗದವು ಸುಮಾರು 100 ಮನೆಗಳಿದ್ದು, ಈಗ ಏನಾಗಿದೆ ಕ್ಯಾಟಗರಿ ವಿಚಾರದಲ್ಲಿ 2 ಕೂಡ ಜನರಲ್ ಮಾಡಿದ್ದಾರೆ. ಅಲ್ಲಿ ಏನಪ್ಪ ಅಂದರೆ ನಾವು ಹಿಂದೆ ಕೂಡ ಗ್ರಾಮ ಪಂಚಾಯತಿ ಸ್ಪರ್ಧೆ ಮಾಡಿದ್ದು, ಅಲ್ಲಿ ನಾವು ಉಪಾಧ್ಯಕ್ಷರಾಗಿ ಕೂಡ ಅಲ್ಲಿ ಕೆಲಸ ಮಾಡಿದ್ದು. ಈಗೇನಾಗಿದೆ ಅಂತಂದರೆ 2 ಕೂಡ ಜನರನ್ನೇ ತಂದಿಕ್ಕಿದ್ದಾರೆ. ಯಾಕೆಂತಂದರೆ ನಾವು ಜನರಲ್ಲು ಲಿಂಗಾಯತ ಸಮುದಾಯಗಳು ನಾವು ಕೂಡ ತುಂಬ ಅನ್ಯೂನ್ಯವಾಗಿದ್ದು, ಈಗೇನಾಗಿದೆ ಅಂದರೆ ಅವರನ್ನು ನಾವು ಬಂಧ ಮಾಡ್ಕೊಬೇಕು, ಆ ಥರ ಸೃಷ್ಟಿಯಾಗಿದೆ. ಇದನ್ನ ಕೂಡಲೇ ಮರುಪರಿಶೀಲನೆ ಮಾಡಬೇಕಾಗುತ್ತೆ. ಮರುಪರಿಶೀಲನೆ ಮಾಡಿ ನಮ್ಮ ಕ್ಯಾಟಗರಿಯನ್ನು ನಮಗೆ ಕೊಡಲಿ ಅಂತೇಳಿ ಈ ಮುಖ್ಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ.